ಎಲ್ರಿಗೂ ನಮಸ್ಕಾರ. ಎಲ್ರೂ ಊಟ ಆಯ್ತು? ಈಗ ನಿದ್ದೆ ಮೂಡಲ್ಲಿ ಇದ್ದೀರಾ? ನೀವು ಊಟದಲ್ಲಿ ಫಸ್ಟ್ ಏನ್ ತಿಂದ್ರಿ? ಒಬ್ಬಟ್ಟು. ಆಮೇಲೆ ಪಾಯಸ. ಆಮೇಲೆ ದೋಸೆ, ರೊಟ್ಟಿ. ಲಾಸ್ಟ್ಗೆ ಏನ್ ತಿಂದ್ರಿ? ಕರ್ಡ್ ರೈಸು. ಕರ್ಡ್ ರೈಸ್ ಯಾವ ಬಣ್ಣ ಇತ್ತು? ವೈಟ್. ಸೊ ವೈಟ್ ಅಂದ್ರೆ ವೈಟ್ನ ಸೂಚನೆ ಏನು? ಪೀಸ್. ವೈಟ್ ಬಂತು ಅಂದ್ರೆ ಊಟ ಮುಗಿತಾ ಬಂದಿದೆ ಅಂತ. ಸೊ ನಮಗೂ ಸಹ ಕೂದಲು ವೈಟ್ ಆಗ್ತಾ ಇದೆ ಅಂದ್ರೆ ನಮ್ಮ ಜೀವನ ಕೊನೆಯ ಹಂತದಲ್ಲಿದೆ ಅಂತ. ಸೊ ಅದು ನಾವು ಜ್ಞಾಪಿಸ್ಕೊಂತಾ ಇರ್ಬೇಕು ಅವಾಗ ಅವಾಗ. ಸೊ ಊಟದಲ್ಲಿ ಯಾವ ತರ ವೈಟು ನಮ್ಮ ಅಂತ್ಯದ ಸಂಕೇತ ಆಗುತ್ತೋ ಅದೇ ನಾವು ಹುಟ್ಟಿದಾಗ ಕೂದಲು ಇರೋದೇ ಇಲ್ಲ, ಕೂದಲು ಬೆಳೀತದೆ, ಕಪ್ಪಾಗಿರ್ತದೆ, ದಪ್ಪವಾಗಿರ್ತವೆ. ಆಮೇಲೆ ಬರ್ತಾ ಬರ್ತಾ ಬಾಲ್ಡ್ ಆಗ್ತೀವಿ ನಂತರ. ಆಮೇಲೆ ಬಿಳಿದ್ ಬರ್ತದೆ. ಸೊ ಇದು ನಮಗೆ ಕೂದಲು ಒಂದು ದಿಕ್ಸೂಚಿಯನ್ನು ತೋರಿಸ್ತಾ ಇರುತ್ತದೆ ನಮ್ಮ ಜೀವನ ಯಾವ ಕಡೆಗೆ ಸಾಗ್ತಾ ಇದೆ ಅಂತ. ಸೊ ಅದಕ್ಕೆ ನನಗೆ ಇವತ್ತು ಆಡಳಿತ ಮಂಡಳಿಯವರು ಸಬ್ಜೆಕ್ಟ್ ಕೊಟ್ಟಿರೋದು ಜೀವನದ ಸಮತೋಲನ. ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಆಗು ಹೋಗುಗಳು, ಸುಖ ದುಃಖಗಳು, ಬಡತನ ಸಿರಿತನ, ಇವೆಲ್ಲರ ಮಧ್ಯೆ ನಾವು ಸಮತೋಲನವನ್ನು ಕಾಪಾಡಿಕೊಳ್ಳಕ್ಕೆ ಹೇಗೆ ಸಾಧ್ಯ ಇದೆಯಾ? ಜೋರಾಗಿ ಹೇಳ್ಬೇಕು. ಸೊ ಈ ಸಮತೋಲನ ಕಾಪಾಡ್ಕೊಳ್ಳಕ್ಕೆ ಕಷ್ಟ, ಆದ್ರೂ ಅಸಾಧ್ಯ ಅಲ್ಲ. ನಾವು ಕಮಿಟೆಡ್ ಆಗಿ ನಮ್ಮ ಸಮತೋಲನವನ್ನು ಪ್ಲಾನ್ ಮಾಡಿಕೊಂಡು ಅದರ ಹಾದಿಯಲ್ಲಿ ನಡೆದಿದ್ದೇ ಆದರೆ ನಮ್ಮ ಸುಖ ದುಃಖಗಳನ್ನು, ದುಃಖ ಬಂದಾಗ ಸಮವಾಗಿ ತಗೊಳ್ಳೋದು, ಸುಖ ಸಂತೋಷ ಬಂದಾಗಲೂ ಜಾಸ್ತಿ ಹಿಗ್ಗದೆ ಅದನ್ನು ಸಮನಾಗಿ ತಗೊಂಡು ನಮ್ಮ ಕರ್ತವ್ಯಗಳನ್ನು, ನಮ್ಮ ಡ್ಯೂಟಿಗಳನ್ನು, ನಮ್ಮ ಹಕ್ಕುಗಳನ್ನು ಎಲ್ಲವನ್ನು ಸಮನಾಗಿ ತಗೊಂಡು ಹೋಗೋದೇ ಸಮತೋಲನವಾದ ಜೀವನ. ಸೊ ನೆಕ್ಸ್ಟ್, ಸೊ ಜೀವನವನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಎಲ್ರಿಗೂ ಸಂತೋಷ ಬೇಕು ಅಂತ ಅನಿಸ್ತದೆ. ಸಂತೋಷ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ನಾವು ಸಂತೋಷ ಆದಾಗ ನಮ್ಮ ಬಾಡಿಯಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂತ ಸೆಕ್ರೀಟ್ ಆಗ್ತವೆ. ಡೋಪಮಿನ್, ಆಕ್ಸಿಟೋಸಿನ್, ಈ ಥರ ಹಾರ್ಮೋನ್ಸು ಸೆಕ್ರೀಟ್ ಆಗ್ತವೆ. ಅವು ನಮ್ಮ ಮನಸ್ಸಿಗೆ ತುಂಬ ಹಿತ ಕೊಡ್ತವೆ, ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡ್ತವೆ. ಬಟ್ ಆ ಸ್ಥಿತಿನ ಯಾವಾಗಲೂ ನಾವು ಕಾಪಾಡ್ಕೊಳ್ಳೋಕೆ ಸಾಧ್ಯನಾ? ನಾವು ಸಂತೋಷವಾಗಿರ್ಬೇಕಾದ್ರೆ ಯಾರೋ ಒಬ್ರೇನೋ ಒಂದು ಕಾಮೆಂಟ್ ಮಾಡ್ತಾರೆ, ಎಲ್ಲೋ ಒಂದು ಫೋನಲ್ಲೇನೋ ಒಂದು ಫೋನ್ ಬರುತ್ತೆ, ಏನೋ ಆಗಬಾರದು ಒಂದು ಆಕ್ಸಿಡೆಂಟು, ಈ ಥರ ಏನೋ ಒಂದು ವಿಷಯ ಬರುತ್ತೆ, ಇಲ್ಲ ಟಿ ವಿಯಲ್ಲಿ ಏನೋ ಒಂದು ನೋಡ್ತೀವಿ, ಸಡನ್ನಾಗಿ ನಮ್ಮ ಬಾಡಿ ಚೇಂಜ್ ಆಗಿಬಿಡುತ್ತೆ. ಆ ಮೂಡು ಆ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ನಾವು ಎಷ್ಟೇ ಪ್ರಯತ್ನ ಬಿಟ್ಟರು ನಮ್ಮ ಆ ಒಂದು ಇನ್ಸಿಡೆಂಟಿಂದ ಇರ್ಬೋದು, ಒಂದು ಯೋಚನೆಯಿಂದ ಇರ್ಬೋದು, ಇಮಿಡಿಯೇಟಾಗಿ ನಮ್ಮ ಬಾಡಿ ಯಾವಾಗ ಚೇಂಜ್ ಆಗುತ್ತೋ ನಮ್ಮ ಬಾಡಿಯ ಸಮತೋಲನ ತಪ್ಪಿ ಹೋಗ್ತದೆ. ನಾವು ಏನೇ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರು ಅದನ್ನು ಪೂರ್ತಿ 100% ಮಾಡೋಕ್ಕಾಗೋದಿಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಕೆಪ್ಯಾಸಿಟಿ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ಆ ಒಂದು ಯೋಚನೆ ಇರ್ಬೋದು, ಒಂದು ಘಟನೆ ಇರ್ಬೋದು, ಒಂದು ಏನೇ ಒಂದು ಟಿ ವಿ ನ್ಯೂಸ್ ಇರ್ಬೋದು, ಒಂದು ಯಾರೋ ಒಂದು ಕಾಮೆಂಟ್ ಮಾಡಿರೋದಿರ್ಬೋದು, ನಿಮ್ಮ ಮನಸ್ಸಿಗೆ ಹೋದರೆ ಆ ಕಾಮೆಂಟ್ನಿಂದ ಆಗ್ಬೋದು, ಆ ಇನ್ಸಿಡೆಂಟಿಂದ ಆಗ್ಬೋದು, ನಿಮ್ಮ ಬಾಡಿಯಲ್ಲಿ ಆಗ್ತಕ್ಕಂಥ ಕೆಮಿಕಲ್ಸು ಚೇಂಜಸ್ಸು ನಿಮ್ಮ ಮನಸ್ಸನ್ನು ಬದಲಾಯಿಸುತ್ತೆ. ಈಗ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ,
ನಾವು ತುಂಬ ಪೇಷಂಟ್ಸ್ ನೋಡ್ತೀವಿ, ಅವರು ಜೀವನದಲ್ಲಿ ಏನೋ ಒಂದು ಘಟನೆ ಆಗಿರ್ತವೆ, ಆ ಘಟನೆಗಳನ್ನ ಪದೇ ಪದೇ ನೆನಪಿಸ್ಕೊಂಡು ಅವರು ಪದೇ ಪದೇ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ. ಆ ಡಿಪ್ರೆಷನ್ನಿಂದ ಆಚೆ ಬರೋಕ್ಕೆ ಒಂದು ಸ್ಮೋಕ್ ಮಾಡೋದಿರ್ಬೋದು, ಒಂದು ಆಲ್ಕೋಹಾಲ್ ಇರ್ಬೋದು, ಇಲ್ಲ ಡ್ರಗ್ಸ್ ಇರ್ಬೋದು, ಬೇರೆ ಬೇರೆ ಚಟಗಳನ್ನ ಬೆಳೆಸ್ಕೊತಾರೆ. ಅವು ಯಾವುವು ಅವನ್ನ ಅದರಿಂದ ಆಚೆ ತರಕ್ಕೆ ಆಗೋದಿಲ್ಲ. ಚಟಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಆಗಲಿ ಡಿಪ್ರೆಷನ್ ಹೋಗೋದಿಲ್ಲ. ಸೊ ಈ ಡಿಪ್ರೆಷನ್ನ ಯಾವ ಥರ ನಾವು ಆಚೆ ಆಚೆ ಬದುಕ್ಬೋದು, ಡಿಪ್ರೆಷನ್ನ ನಾವು ಫಸ್ಟು ಐಡೆಂಟಿಫೈ ಮಾಡಬೇಕು. ಅದು ಯಾಕೆ ಬರ್ತದೆ, ಅದರಿಂದ ಹೇಗೆ ಆಚೆ ಬರಬೇಕು ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ನಾನು ಇವತ್ತಿನ ದಿವಸ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಸ್ಲೈಡ್. ಸೊ ಸುಖ ಸಂತೋಷಗಳ ಅಗಲಿಕೆಯ ಅಸಮಾಧಾನದ ನಡುವೆ ನೋವು ನಲಿವುಗಳ ಮತ್ತು ನೆನಪುಗಳ ಜೊತೆಗೆ ಜೀವನಕ್ಕಾಗಿ ಸಹನೆಯಿಂದ ಸಮತೋಲನ ಕಾಯ್ದುಕೊಳ್ಳುವುದು ಅನಿವಾರ್ಯ. ಸೊ ಈ ಸಮತೋಲನ ಅಂದರೆ ಬ್ಯಾಲೆನ್ಸ್, ಲೈಫ್ ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ನಾವು, ನಮ್ಮ ಬದುಕು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಮ್ಮ ಬದುಕು ಒಂದು ಸೈಕಲ್ ಇದ್ದಂತೆ. ಅದು ಮುಂದಕ್ಕೆ ಹೋಗ್ತಾ ಇದ್ದರೆ ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ನಿಂತ್ಕೊಂಡ್ರೆ ಸ್ಟ್ಯಾಂಡ್ ಹಾಕಬೇಕು, ತಿರುಗ್ತಾ ಇದ್ದಾಗ ಮಾತ್ರ ಬ್ಯಾಲೆನ್ಸಲ್ಲಿ ಇರುತ್ತೆ. ಸೊ ಅದನ್ನು ನಾವು ನಮ್ಮ ಯಾವುದೇ ಜೀವನ ಇರ್ಬೋದು, ಯಾವಾಗಲೂ ಕಂಟಿನ್ಯೂಯಸ್ ಫ್ಲೋ ಅಲ್ಲಿ ಇರೋ ಥರ ನೋಡಿಕೊಂಡ್ರೆ ನಮಗೆ ಬ್ಯಾಲೆನ್ಸ್ ಸಿಗುತ್ತೆ. ನಿಮಗೆ ಯಾವುದೇ ಒಂದು ರೆಸ್ಟ್ ಪೀರಿಯಡ್ ಆಗ್ಬೋದು. ನೀವು ನೋಡ್ತೀರಾ, ಈಗ ಸ್ಯಾಟರ್ಡೆ ಸಂಡೇ ಬರುತ್ತೆ, ಮನೇಲಿ ಒಬ್ಬರೇ ಇರ್ತೀರಾ, ಬೇಡವಾದ ಯೋಚನೆಗಳೆಲ್ಲ ಬರ್ತದೆ. ಅದೇ ನೀವು ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಆ ಯೋಚನೆಗಳು ಬರಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಇದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ. ಸೊ ಸೈಕಲ್ಲು ಮುಂದಕ್ಕೆ ಹೋಗ್ತಾ ಇದ್ರೆ ಅಲ್ಲ ತುಳಿತಾ ಇದ್ರೆ ಬ್ಯಾಲೆನ್ಸಲ್ಲಿ ಇರುತ್ತೆ. ಬಟ್ ಅದೇ ನಿಲ್ಲಿಸಿದ್ರೆ ಸ್ಟ್ಯಾಂಡ್ ಬೇಕಾಗುತ್ತೆ. ಸೊ ನಮಗೆ ರೆಸ್ಟ್ ಸಿಕ್ತು ಅಂದರೆ ನಮಗೂ ಸ್ಟ್ಯಾಂಡ್ ಬೇಕಾಗುತ್ತೆ. ಸೊ ಇದೇ ಥರ ಇದಕ್ಕೆ ಸೊ ರೆಸ್ಟ್ ಅಂದರೆ ನಿದ್ದೆ ಮಾಡೋ ರೆಸ್ಟ್ ಅಲ್ಲ. ನಿದ್ದೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು 7 ರಿಂದ 8 ಗಂಟೆಗಳ ನಿದ್ದೆಯ ರೆಸ್ಟ್ ಬೇಕಾಗುತ್ತೆ. ಅದು ಕಂಪಲ್ಸರಿ, ಅದು ನಿಯಮ. ಹೆಲ್ತ್ಗೋಸ್ಕರ ರೆಸ್ಟ್ ಬೇಕಾಗುತ್ತೆ. ಅದನ್ನು ಬಿಟ್ಟು ಸುಮ್ಮನೆ ನಾವು ಈಗ ವೀಕೆಂಡ್ ಟ್ರೆಂಡ್ ಬಂದುಬಿಟ್ಟಿದೆ. ಈಗ ಸಾಫ್ಟ್ವೇರು ಅಮೆರಿಕಾ ಇಂಗ್ಲೆಂಡಲ್ಲೆಲ್ಲ ಬಂತಲ್ಲ, ಸಾಫ್ಟ್ವೇರು ಈ ಥರ ಬಂದಿದ್ದು ಈಗ ಇಂಡಿಯಾಗೂ ಹಬ್ತಾ ಇದೆ. ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಜಾಸ್ತಿ ಆಗಿದೆ, ಸಾಫ್ಟ್ವೇರ್ ಜನ ಜಾಸ್ತಿ ಆಗಿದ್ದಾರೆ, ಕಂಪ್ಯೂಟ್ರು ಸಾಫ್ಟ್ವೇರ್ ಯುಗ ಜಾಸ್ತಿ ಆಗಿದೆ. ಇಲ್ಲಿ ಕೂಡ ಈಗ ಸ್ಯಾಟರ್ಡೆ ಸಂಡೇ ಈಗ ನಾವೆಲ್ಲ ಟೂರ್ ಹೋಗಿದ್ವಿ, ಆಸ್ಟ್ರೇಲಿಯಾ ಈ ಕಡೆ ಎಲ್ಲ. ಅವರು ಶುಕ್ರವಾರ 2 ಗಂಟೆ ಆಯಿತು ಅಂದರೆ ಎಲ್ಲ ಶಾಪುಗಳು ಕ್ಲೋಸ್. ಯಾವ ಶಾಪು ಸಿಗೋದಿಲ್ಲ, ಕುಡಿಯೋಕ್ಕೆ ನೀರು ಸಿಗೋದಿಲ್ಲ, ವಾಟರ್ ಬಾಟ್ಲು ಸಿಗೋದಿಲ್ಲ. ಏನು ಬೇಕಂದ್ರೂ ನೀನು ಫ್ರೈಡೇ 2 ಗಂಟೆ ಒಳಗಡೆ ತೆಗೆದಿಟ್ಕೋಬೇಕು. ಅವರು ಎಲ್ಲ ಕಾರುಗಳಿಗೆ ಪ್ಯಾಕ್ ಮಾಡ್ಕೊಂಡು ಬಿಡ್ತಾರೆ. ಫ್ರೈಡೇ 2 ಗಂಟೆಗೆ ಹೋಗ್ಬಿಟ್ಟು ಅವ್ರಿಗೆ ಏನೇನು ಬೇಕೋ ತಿನ್ನೋದು ಕುಡಿಯೋದು ಬೇಕಾಗಿರೋದೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲೆಲ್ಲೋ ಬೀಚ್ಗಳು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಇದೇ ಟ್ರೆಂಡು ಎಲ್ಲ ಕಡೆ ಬರ್ತಾ ಇದೆ. ಈ ಟ್ರೆಂಡು ನಮ್ಮ ಜನಾಂಗದ ಯಾವ ಕಡೆ ಕೊಂಡೊಯ್ತಾ ಇದೆ. ಸೊ ಇದು ಸರಿಯಾದ ಒಂದು ದಾರಿನಾ ಅಂತ ನಿಮ್ಮೆಲ್ಲರಿಗೂ ಯೋಚನೆಗೆ ಬಿಟ್ಟಂಥ ವಿಷಯ. ನಾವು ಹಿಂದಿನ ಕಾಲದಲ್ಲಿ ನೋಡಿದ್ದೀವಿ, ಜನ ಅವ್ರಿಗೆ ಈ ಥರ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಕಾರ್ಗಳಿರ್ಬೋದು, AC ಕಾರ್ಗಳಿರ್ಬೋದು, ಮತ್ತು ಹೈ ಎಂಡ್ ಕಾರ್ಗಳು ಏನೇನು ಹೇಳ್ತಾರೆ, ಈ ಥರ ವ್ಯವಸ್ಥೆ ಇರಲಿಲ್ಲ. ಎತ್ತಿನ ಗಾಡಿಗಳಿದ್ವು, ಟೈರ್ ಬಂಡಿ ಅಂತ ಹೇಳ್ತಾಯಿದ್ರು, ನಡ್ಕೊಂಡು ಹೋಗ್ತಾಯಿದ್ರು, ಸೈಕಲಲ್ಲಿ ಹೋಗ್ತಾಯಿದ್ರು. ಯಾವಾಗಲೂ ಏನೋ ಒಂದು ಕೆಲಸದಲ್ಲಿ ಅವ್ರಿಗೆ ಸ್ಯಾಟರ್ಡೆ ಸಂಡೇ ಅಂತಂದೇ ಜ್ಞಾಪಕ ಇರಲಿಲ್ಲ. ಯಾವಾಗಲೂ
ಏನೋ ಒಂದು ಕೆಲಸದಲ್ಲಿ ಅವರು ಮಗ್ನನಾಗಿರ್ತಾ ಇದ್ರು, ಆ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು, ಆ ಕೆಲಸದಲ್ಲಿ ಅವರು ತಮ್ಮನ್ನ 100% ತೊಡಗಿಸ್ಕೊಳ್ತಾ ಇದ್ರು. ಸೊ ಈಗ ಈ ಟ್ರೆಂಡ್ ಬದಲಾವಣೆಯಿಂದ ನಾವು ಏನು ನೋಡ್ತಾ ಇದ್ದೀವಿ, ಈಗ ವೆಸ್ಟರ್ನ್ ಕಂಟ್ರೀಸ್ ಅಂತ ಈ ಅಮೆರಿಕ, ಇಂಗ್ಲೆಂಡು ಈ ಕಡೆ ಎಲ್ಲ ಏನು ಹೇಳ್ತಾ ಇದ್ದೀವಿ, ಮಾನಸಿಕ ಪೇಷಂಟ್ಗಳು ತುಂಬ ಆಗ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಸಂಬಳ ಬರ್ತಾ ಇರುತ್ತೆ, ಒಳ್ಳೆ ಕಾರ್ ಇರುತ್ತೆ, ಒಳ್ಳೆ ಮನೆ ಇರುತ್ತೆ, ಮದುವೆ ಆಗಿರುತ್ತೆ, ಮಕ್ಕಳು ಎಲ್ಲ ಇರ್ತಾರೆ. ಬಟ್ ಮಾನಸಿಕವಾಗಿ ಅವರು ಮನಸ್ಥಿತಿ ಸಮತೋಲನ ಕಳ್ಕೊಂಡಿರ್ತಾರೆ. ಆ ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ತುಂಬ ಕಷ್ಟ. ಸೊ ಇದೇ ಹೇಳಿದಲ್ಲ, ಡಿಪ್ರೆಷನ್ನು, ಐಸೋಲೇಷನ್ನು, ಸುಯಿಸೈಡ್ಸು, ಡ್ರಗ್ ಅಡಿಕ್ಟ್ಸು, ಈ ಥರ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಇದೇ ಟ್ರೆಂಡು ಇಂಡಿಯಾದಲ್ಲೂ ಬರ್ತಾ ಇದೆ. ಇಂಡಿಯಾದಲ್ಲಿ ಈ ಥರ ಟ್ರೆಂಡು ಯಾವಾಗ ಶುರು ಆಗ್ತಾ ಇದೆಯೋ ಆ ಥರ ಪೇಷಂಟ್ಸು ಜಾಸ್ತಿ ಆಗ್ತಾ ಇದ್ದಾರೆ. ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ, ಅವರೇ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಂಡು ಅದನ್ನೇ ದೊಡ್ಡದು ಮಾಡಿಕೊಂಡು ಅದನ್ನೇ ಸಫರ್ ಆಗ್ತಾ ಇರ್ತಾರೆ. ಸೊ ಹಿಂದ್ಗಡೆ ಹೋಗಿ, ಹಿಂದ್ಗಡೆ ಬ್ಯಾಕ್, ಅದೇ ಪಾವಗಡದ ಇದಾಗ ಸಿಂಬಲ್. ಸೊ ನಾನು ಇಲ್ಲೊಂದು ಚಿಕ್ಕದೊಂದು ಕತೆ ಹೇಳ್ತೀನಿ. ಸೊ ಇಲ್ಲಿ 1ರಿಂದ 9 ಸಂಖ್ಯೆಗಳಿದಾವಲ್ವಾ, ಸಿಂಗಲ್ ಡಿಜಿಟ್ ಅಂತ ಏನು ಹೇಳ್ತೀವಿ. ಅವಾಗೆ ಒಂದ್ಸಲ ಗಲಾಟೆ ಆಯ್ತಂತೆ. ಗಲಾಟೆ ಆಗ್ಬಿಟ್ಟು ಆ 9 ನಂಬರು ನಾನು ದೊಡ್ಡವನು ಅಂದ್ಬಿಟ್ಟು 8ಕ್ಕೆ ಇಲ್ಲ ನೀನು ಹಿಂದ್ಗಡೆ ಹೋಗು ಅಂತ 8ಕ್ಕೆ ಹಿಂದ್ಗಡೆ ಕಳಿಸ್ತಂತೆ. ಸೊ ಮತ್ತೆ 8 ಅದು ನಾನು ದೊಡ್ಡವನು ಅಂದ್ಬಿಟ್ಟು 7ಕ್ಕೆ ಹಿಂದ್ಗಡೆ ಕಳಿಸ್ತಂತೆ. ಸೊ ಅದೇ ಥರ 7 6ನ್ನ, 6 5ನ್ನ, ಮತ್ತು 5 4ನ್ನ, 4 3ನ್ನ, 3 2ನ್ನ ಕಳಿಸ್ತಂತೆ. ಲಾಸ್ಟ್ಗೆ ಈ 1 ಮಿಕ್ತು. ಈ 1 2 1ನ್ನ ನಾನು ನಿನಗಿಂತ ದೊಡ್ಡವನು ಅಂತ 1 ಏನು ಮಾಡ್ತು ಅಂದರೆ ಅದು ಆಚೆ ಕಳ್ಸಕ್ಕೆ ಹೋಗಿಲ್ಲ, ಅದು ಹೋಗ್ಬಿಟ್ಟು 0 ಜೊತೆ ಸೇರ್ಕೊಂತು. ಆವಾಗ ಅದು 10 ಆಯಿತು. ಸೊ 10 ಅಂದರೆ 9ಕ್ಕಿಂತ ಜಾಸ್ತಿ ಆಗ್ತದೆ. ಸೊ ಈಗ ಬೆಳಗ್ಗೆ ಏನು ಹೇಳ್ತಾ ಇದ್ರು ಅಜಿತ್ ಅವರು, ಸಹಕಾರ ಅಂದರೆ ಸೇರ್ಕೊಳ್ಳೋದು, ಒಬ್ರಿಗೊಬ್ಬರು ಸೇರಿಕೊಂಡು ಯಾವಾಗ ಸಮಾನ ಮನಸ್ಕತೆಯಿಂದ, ಸಮಾನ ಯೋಚನೆಗಳಿಂದ ನಾವು ಬದುಕಕ್ಕೆ ಶುರು ಮಾಡ್ತೀವೋ ಅಲ್ಲೇ ಇರೋದು ಸಂತೋಷ. ಒಬ್ಬರೇ ಇದ್ದಾಗ ನಾವು ಎಷ್ಟೇ ದೊಡ್ಡವರಾಗಿರ್ಬೋದು, ಎಷ್ಟೇ ಹಣವಂತರಾಗಿರ್ಬೋದು, ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಪರಿಪೂರ್ಣ ಸಂತೋಷ ಸಿಗೋದು ಅಸಾಧ್ಯ. ಇದು ಅಮೆರಿಕನ್ ರಿಸರ್ಚಲ್ಲೂ ತುಂಬ ಆಗಿದೆ. ಈಗೇನು ಹೇಳ್ತಾರೆ ಕನ್ನಡದಲ್ಲಿ, ಕೂಡಿ ಬಾಳಿದರೆ ಸ್ವರ್ಗ ಅಂತ. ಸೊ ಈ ಸಹಕಾರಿ ತತ್ವದಲ್ಲಿ ಆ 1 ಹೋಗಿ 0 ಜೊತೆ ಸೇರ್ಕೊಂಡಂಗೆ ನಮ್ಗೆ 1 ಇರಲಿಲ್ಲ, 2 ಇತ್ತು. ಸೊ 2 0 ಜೊತೆಗೆ ಸೇರಿಕೊಂಡು ಆ ಕಡೆ 1 2 ಈ ಕಡೆ 1 2 ಹಾಕ್ಕೊಂಡು 2002ರಲ್ಲಿ ಈ ಪಾವಗಡ ಸೌಹಾರ್ದ ಸಂಸ್ಥೆ ಈ ಥರ ಸಮಾನ ಮನಸ್ಕ ಜೊತೆ ಪಾವಗಡ ಪಟ್ಟಣದಲ್ಲಿ ಮತ್ತು ಬೆಳಿಬಟ್ಲು ಕುಗ್ರಾಮದಲ್ಲಿ ಹುಟ್ಟಿ ಈ ಸಹಕಾರಿ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದು ನಮ್ಮ 33 ಶಾಖೆಗಳೊಂದಿಗೆ ಯಾವುದೇ NPA ಇಲ್ಲದೆ ಇಷ್ಟು ಜನರ ಸಹಕಾರದೊಂದಿಗೆ ಈ ಮಟ್ಟಕ್ಕೆ ಬೆಳೆಯಲು ಕಾರಣೀಭೂತರು ಸಂಸ್ಥಾಪಕ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಅವರು, ಮತ್ತು ಅವ್ರ ಜೊತೆ ಶಿವಪ್ರಸಾದ್ ಅವರು. ಇದೇ ಥರ ಗಾಯತ್ರಿ ಅಂತ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಯಿಂದ ಅವರು ನಾವು ದೊಡ್ಡವರು, ಈ ಕಡೆ ನಾನು ಹೇಳಿದ್ನಲ್ಲ ಸಿಂಗಲ್ ಡಿಜಿಟ್ ಸ್ಟೋರಿ, ಅದೇ ಥರ ಆಚೆ ಹಾಕಿದಾಗ ಅವ್ರು ಇನ್ನೊಬ್ಬರ ಜೊತೆ ಸೇರಿಕೊಂಡು 0ಗಳಿಗೆ ಬಲ ಬಂದು, ಸೊ 2002ರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವು ಒಳ್ಳೆಯ ಸಂಸ್ಥೆಗಳಲ್ಲಿ ಒಂದಾಗಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ನಮ್ಮ ಎಥಿಕ್ಸ್ ಅಂತ ಏನು ಹೇಳ್ತೀವಿ, ಈಗ ಬೆಳಗ್ಗೆ ಹೇಳಿದಂಗೆ ಭ್ರಷ್ಟಾಚಾರ ಮುಕ್ತ, ಇವನ್ನೆಲ್ಲ
ಸಂಸ್ಥೆಗಳನ್ನ ಅಳವಡಿಸ್ಕೊಂಡು ಎಥಿಕ್ಸ್ನ ಅಳವಡಿಸ್ಕೊಂಡು ಮುನ್ನಡೀತಾ ಇರೋದು ನಿಮ್ಮೆಲ್ಲರ ಸಹಕಾರದಿಂದ. ಸೊ ಅದಕ್ಕೆ ನೀವೆಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ಹೊಡಿಬೋದಾ?